ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇಂದು ಬೆಳಗ್ಗೆ 6 ಗಂಟೆಗೆ 12 ಜನ ಇಡಿ ಅಧಿಕಾರಿಗಳ ತಂಡ ಕಾಂಗ್ರೆಸ್ನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹ್ಯಾರಿಸ್ ಮತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಲಪಾಡ್ ಅವರು, ಅವರ ಪುತ್ರ, ಇವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಬಿಟ್ಕಾಯಿನ್ ಬಹುಕೋಟಿ ಹಗರಣದ ಮೇನ್ ಪ್ರಮುಖ ಆರೋಪಿ ಅಂತ ಕರೆಸಿಕೊಂಡಿರುವಂಥ ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಹ್ಯಾಕರ್ ಶ್ರೀಕಿ, ಇವರ ಜೊತೆಗೆ ನಲಪಾಡ್ ಅವರಿಗೆ 4.5 ಕೋಟಿ ರೂಪಾಯಿಯ ವ್ಯವಹಾರದ ನಂಟಿದೆ ಅನ್ನುವಂಥ ಕಾರಣಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದರೆ. ಇಲ್ಲಿ ತನಕವೂ ಕೂಡ ಪರಿಶೀಲನೆ ನಡೀತಾ ಇದೆ. ಏನೆಲ್ಲ ಆಗ್ತಾ ಇದೆ, ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಬಿಟ್ ಹಿಡಿದ ಇಡಿ. ಎನ್ಎ ಹ್ಯಾರಿಸ್ ಅಂಡ್ ಸನ್ಸ್ಗೆ ಇಡಿ ಬಿಗ್ ಶಾಕ್. ಹ್ಯಾರಿಸ್ ಅವರ ಮಕ್ಕಳಾದಂತಹ ನಲಪಾಡ್ ಮತ್ತು ಒಮರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 17 ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ. ಹ್ಯಾಕರ್ ಶ್ರೀಕಿ ಜೊತೆ ವ್ಯವಹಾರ ನಡೆಸಿರುವಂತಹ ಆರೋಪ ಕೇಳಿಬಂದಿರುವಂಥದ್ದು. $4.5 ಕೋಟಿಯಷ್ಟು ವ್ಯವಹಾರ ನಡೆಸಿರುವಂತಹ ಆರೋಪ. ಬಿಟ್ಕಾಯಿನ್ ಹಗರಣ ಸಂಬಂಧ ಇಡಿ ಪರಿಶೀಲನೆ ನಡೆಸ್ತಾ ಇದೆ. ಶ್ರೀಕಿ ಜೊತೆ ಹಣಕಾಸಿನ ವ್ಯವಹಾರ ನಡೆಸಿದ್ರ ನಲಪಾಡ್. ಉಪ್ಪು ತಿಂದವರು ನೀರು ಕುಡಿತಾರೆ ಅಂತ ಬಿಜೆಪಿ ನಾಯಕರು ಯಾಕೆ ಹೇಳಿದ್ರು? ಶ್ರೀಕಿಗೂ ಬಿಟ್ಕಾಯಿನ್ ಹಗರಣಕ್ಕೂ ಹ್ಯಾರಿಸ್ಗೂ ಸಂಬಂಧ ಇದೆಯಾ? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಎಸ್ಐಟಿ ಬಳಿಕ ಹ್ಯಾರಿಸ್ ಕುಟುಂಬಕ್ಕೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ನಲಪಾಡ್, ಹ್ಯಾರಿಸ್ ಅವರು, ಅವರ ಪುತ್ರ ನಲಪಾಡ್ ಮತ್ತು ಒಮರ್, ಇವರ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಒಂದರ್ಥದಲ್ಲಿ ಇಡೀ ಸರ್ಕಾರವನ್ನೇ ನಡಗಿಸಿತ್ತು ಈ ಒಂದು ಬಿಟ್ಕಾಯಿನ್ ಹಗರಣ, ಬಹುಕೋಟಿ ಹಗರಣ. ಇದರ ಪ್ರಮುಖ ಆರೋಪಿ ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಹ್ಯಾಕರ್ ಶ್ರೀಕಿ. ಖುದ್ದು ಮುಖ್ಯಮಂತ್ರಿಗಳನ್ನೇ ಎಳೆದು ತಂದಿತ್ತು ಈ ಒಂದು ಪ್ರಕರಣ. ಹ್ಯಾಕರ್ ಶ್ರೀಕಿ ಆಟಗಳು ಒಂದೊಂದಲ್ಲ. ಆತ ತನಗಿದ್ದಂತಹ ಬುದ್ಧಿವಂತಿಕೆಯನ್ನ ಈ ಥರದ ಕುಕೃತ್ಯಗಳಿಗೆ ಯಾವ ರೀತಿ ಬಳಸ್ಕೊಂಡಿದ್ದ ಅನ್ನುವಂಥದ್ದು ಸಿಸಿಬಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಗೊತ್ತಾಗ್ತಾ ಇತ್ತು. ಈಗ ಕೇಳಬರ್ತಾ ಇರುವಂಥದ್ದು, ಇದೇ ಹ್ಯಾಕರ್ ಶ್ರೀಕಿ ಜೊತೆಗೆ ನಲಪಾಡ್ ಅವರಿಗೆ ವ್ಯಾವಹಾರಿಕವಾದಂತಹ ನಂಟಿತ್ತು. 4.5 ಕೋಟಿ ರೂಪಾಯಿಯಷ್ಟು ವ್ಯವಹಾರವನ್ನ ನಲಪಾಡ್ ಅವರು ಹ್ಯಾಕರ್ ಶ್ರೀಕಿ ಜೊತೆ ನಡೆಸಿದ್ರು ಅನ್ನುವಂಥ ಆರೋಪ. ಹೀಗಾಗಿ ಇದರ ಸಂಬಂಧ ದಾಖಲೆಗಳನ್ನು ಕೊಡಿ ಅಂತ ಇಡಿ ಅಧಿಕಾರಿಗಳು ಇಂದು ಬೆಳಗ್ಗೆಯೇ 6 ಗಂಟೆಗೆ ಅವರ ನಿವಾಸಗಳ ಮೇಲೆ ದಾಳಿ ಮಾಡಿರುವಂಥದ್ದು. ಇದನ್ನ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅನ್ನುವಂಥ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂತಹ ಬಾಲಕೃಷ್ಣ ಯಾದವ್, JDS ವಕ್ತಾರರಾದಂಥ ನರಸಿಂಹಮೂರ್ತಿ, ಬಿಜೆಪಿ ವಕ್ತಾರರಾದಂಥ BV ಗಣೇಶ್ ಅವರು. ಎಲ್ರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಲ್ಲಿ ಜಸ್ಟ್ ಸ್ಟಾರ್ಟ್ ವಿತ್, ಏಕೆಂತಂದರೆ ಬಿಜೆಪಿ ನಾಯಕರು ಅಶ್ವಥ್ ನಾರಾಯಣ್ ಅವರು ರಿಯಾಕ್ಟ್ ಮಾಡಿದ್ರು, ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅಂತ. ಹೀಗಾಗಿ ಆಗಿರುವಂಥದ್ದು ಸತ್ಯ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರ ಅಶ್ವಥ್ ನಾರಾಯಣ್ ಅವರು ಅಂತ. ಅಲ್ಲಿ ಜಸ್ಟ್ ಟೇಕ್ ಎ ರಿಯಾಕ್ಷನ್ ಆಫ್ BV ಗಣೇಶ್ ಅವರು. ನೀವು ಒಂದು 2 ಪದಗಳನ್ನ ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ಆರಂಭದಲ್ಲಿ ನೀವು ಹೇಳಿದ್ದು ಉಪ್ಪು ತಿಂದವರು ನೀರು ಕುಡಿತಾರೆ ಬಿಡಿ ಅಂತ ಹೇಳೋದು. ಉಪ್ಪು ತಿಂದ ಮೇಲೆ ನೀರು ಕುಡಿತಾರೆ ಅನ್ನೋದು ಅದು ಟಾರ್ಗೆಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಉಪ್ಪು ತಿಂದವರು ಯಾರೇ ಆಗಲಿ ನೀರು ಕುಡಿಲೇಬೇಕು. ಅದು ಇವರು ಅವರು ಅಂತ ವೈಯಕ್ತಿಕವಾಗಿ ಹೇಳೋಕ್ಕಾಗಲ್ಲ. ತಿಂದವರು ತಿಂದ ಮೇಲೆ ಡಿಫ್ರೆನ್ಸ್ ಏನು ಬರುತ್ತೆ ಸರ್? ತಿಂದ ಮೇಲೆ ಅಂತಂದರೆ ಇಂಥವರೇ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಟಾರ್ಗೆಟ್ ಆಗಿದ್ದಾರೆ ಈಗ ಈ ವ್ಯಕ್ತಿಗಳು. ತಿಂದ ಮೇಲೆ ತಿಂದವರು ಅಂದ್ರೆ ತಿಂದಿದ್ರೆ ಕುಡಿತಾರೆ, ಇಲ್ಲಾಂದ್ರೆ ಅವರು ವಾಪಸ್ ಬರ್ತಾರೆ, ಕುಡಿಬೇಕಾಗಿಲ್ಲ. ಇರಲಿ, ಅದು ಒಂದು ಭಾಗ. ಹೇಳಿಕೆಗಳು ಸ್ವಲ್ಪ ಏರಿಪೇರಿದ್ರೂ ಕೂಡ ಈ ವಿಷಯದ ಬಗ್ಗೆ ಬರೋಣ. ನೀವು ಆರಂಭದಲ್ಲಿ ಇನ್ನೊಂದು ಮಾತು ಹೇಳ್ತಿದ್ರು, ಅತಿ ಬುದ್ಧಿವಂತ ಇರತಕ್ಕಂಥ ಶ್ರೀಕಿ ತನ್ನ ಬುದ್ಧಿವಂತಿಕೆಯನ್ನು ಕುಕೃತ್ಯಗಳಿಗಾಗಿ ಉಪಯೋಗಿಸ್ಕೊಂಡು ಹಿಂದೆ
ಮುಖ್ಯಮಂತ್ರಿಗಳು ಬುಡಕ್ಕೂ ತಂದಿದ್ರು. ಅದು ಆವಾಗಲೂ ಚರ್ಚೆ ಆಗಿತ್ತು ಅಂತ ತಾವು ಹೇಳಿದ್ರಿ, ಸತ್ಯ ಅದು. ಬಹುಶಃ 3-3.5 ವರ್ಷಗಳಿಂದನೂ ಇದು ನಡೀತಾ ಇರುವಂಥದ್ದೇ, ನಡೀತಾ ಇದೆ. ಆಮೇಲೆ ಇದರ ಮೂಲ ಬುಡಕ್ಕೆ ಹೋಗಲೇಬೇಕು. ಹಿಂದೆ ನಿಮಗೆ ಬಹುಶಃ ನಿಮ್ಗೆ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಮಟ್ಕಾ ಮಾರ್ಕೆಟ್ ಅಂತ ಬರ್ತಿತ್ತು, ಗೊತ್ತಾ ನರಸಿಂಹಮೂರ್ತಿ? ಸಿಂಗಲ್ ನಂಬರು ಇವೆಲ್ಲ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಅದರ ಅಪ್ಗ್ರೇಡೆಡ್ ವರ್ಷನ್ನೇ ಬಿಟ್ಕಾಯಿನ್ ಈಗ. ಓಕೆ, ಮಟ್ಕಾ ಮಾರ್ಕೆಟ್ ಅಪ್ಗ್ರೇಡೆಡ್ ವರ್ಷನ್. ಹೌದೌದು. ಈಗ 5G 4G 8G ಆರ್ಟಿಫಿಷಿಯಲ್ ಅದು. ಆವಾಗ ಏನು ಮಾಡ್ತಿದ್ರು, ಬೀದಿಯಲ್ಲಿ ಎಲ್ಲರಿಗೂ ನಂಬರ್ ಬರ್ಕೊಡೋರು, ಯಾವಾಗ ಒಂದ್ಸತಿ ಅಲ್ಲಿ ಅನೌನ್ಸ್ ಮಾಡೋರು. ಅದು ಹಂಗಂಗೆ ಅದು ಏನಾಗ್ತಿತ್ತು ಅನ್ನೋದು, ಅದು ರೂಪ ಸ್ವರೂಪ ಎರಡೂ ಗೊತ್ತಾಗ್ತಿರಲಿಲ್ಲ. ಓಕೆ, ನಿಮಗೆ ಅನುಭವ ಇದ್ದಂಗೆ ಇಲ್ಲ ಅನ್ಸುತ್ತೆ. ಬಹುಶಃ ಅದರ ಅಪ್ಗ್ರೇಡೇಷನ್ನು, ಅದರ ಇದು ರೂಪ ಬಿಟ್ ಕಾಯಿನ್. ಇದು ಬಹುಶಃ ಅದು ಅವಾಗ ಎಲ್ಲರೂ ಆಡ್ತಿದ್ರು. ಆವಾಗ ಮಟ್ಕ ಅನ್ನೋದು ನೀವು ಬೀದಿಲವರೆಲ್ಲ ಕೊಟ್ಟು ಕಾಸು ಕೊಟ್ಟು ಬರ್ಸ್ಕೊಳ್ಳೋರು. ಯಾವಾಗಿಂದ ಸರ್ ಇದು ಮಟ್ಕ? ಬಹುಶಃ ನನಗನ್ಸುತ್ತೆ ನೀವು 75 70 ಆ ಸಂದರ್ಭ 80 ಅವಾಗ ನೀವು ಆವಾಗಿನ ಅದು ಅದು ಮೂಲ ತವರೂರು ಯಾವುದಪ್ಪ ಅಂದರೆ ಮೆಜೆಸ್ಟಿಕ್ಕು, ಕಾಟನ್ ಪೇಟೆ ಮೈನ್ ರೋಡು. ಬಹುಶಃ ಅಲ್ಲಿ ಬಂದು ಕಾರಲ್ಲಿ ಬಂದು ಬರ್ಸ್ಕೊಂಡು ಸುಮ್ಮನೆ ಹೋಗ್ಬಿಡೋರು ಚೀಟಿ ತಗೊಂಡು. ಅದು ಆ ಮಟ್ಟ. ಇದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್. ಈಗ ನೀವು ಹೇಳ್ದಂಗೆ ಕಂಪ್ಯೂಟ್ರ್ ಬಂತು, ಅದು ಅವರ ಬುದ್ಧಿವಂತಿಕೆ ಜಾಸ್ತಿ ಆಯಿತು, ಕುತಂತ್ರಗಳು ಜಾಸ್ತಿ ಆಯಿತು, ಆಮೇಲೆ ಕ್ರಿಮಿನಲ್ ಮೈಂಡ್ ಜಾಸ್ತಿ ಆಯಿತು. ಇದು ಅಡ್ಡದಾರಿಯಲ್ಲಿ ಹಣ ಏನೇ ಆದ್ರೂ ಅವ್ಯವಹಾರ, ಆರ್ಥಿಕ ವ್ಯವಸ್ಥೆಯಲ್ಲಿ ಆದಂಥ ಒಂದು ಕ್ರಿಮಿನಲ್ ಮೈಂಡೆಡನ್ನು ನಾವು. ನನ್ನ ಪ್ರಶ್ನೆ ಇಷ್ಟೇ, ಇದರ ತನಿಖೆ ಆಗ್ತಾ ಇದೆ, ಆಗಲಿ. ಯಾವುದಾದ್ರೂ ಒಂದು ಮೂಲಕ್ಕೆ ಹೋದರೆ ಒಂದು ಏನೋ ಒಂದು ಹೆಂಡಿಗೆ ಬರುತ್ತೆ. ಇಟ್ಸ್ ಎ ಬಿಗಿನಿಂಗ್. ಕರೆಕ್ಟ್. ನಲ್ಪಾಡೋರು ಶ್ರೀಕಿ ಜೊತೆಯಲ್ಲಿ ಸೇರಿಕೊಂಡು ಬಹಳಷ್ಟು ವ್ಯವಹಾರಗಳನ್ನು ಮಾಡಿದ್ದಾರೆ ಅಂತ ದಾಖಲೆಗಳ ಸಮೇತ ಹೇಳಿದರೆ. ಅವ್ರ ಹಿಂದೆ ಯಾವುದೋ ಒಂದು ಕಾರು, ನನಗೆ ಸ್ವಲ್ಪ ಜ್ಞಾಪಕ ಬರ್ತಿಲ್ಲ, ಆ ಕಾರ್ ತೊಗೊಳಕ್ಕೆ ಹೋದಾಗ ಕಾರಲ್ಲಿ ಸಿಗರೇಟ್ ಸೇದಿದೆ ಅಂತ ಹೇಳಿದ ತಕ್ಷಣ ಅಲ್ಲೇ ಅವರು ದುಡ್ಡು ಕೊಟ್ಟು 10 ಲಕ್ಷ 30 ಲಕ್ಷ ಏನೋ ಕೊಟ್ಟು ಕಾರು ಶ್ರೀಕಿ ಹೆಸರಿಗೆ ಅಲ್ಲೇ ಕೊಡಿಸಿದ್ದುಂಟು. ಆಮೇಲೆ ಅವರು ಈ ಥರ ವಿದೇಶಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಬಿಸ್ನೆಸ್ ಕ್ಲಾಸ್ ಅಂತ ಇದ್ದಂಥದ್ದನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ಇವರೇ ಬದಲಾಯಿಸಿಕೊಟ್ಟಂಥ ಒಂದು ನಿದರ್ಶನಗಳು ಆ ಆಧಾರದ ಮೇಲೆ ತನಿಖೆ ಆಗ್ತಾ ಇದೆ. ಯಾಕಂದರೆ ಆರ್ಥಿಕ ಅಪರಾಧಗಳು ಯಾರೂ ಹಣ್ಣು ತಿಂದವನು ಜಾರ್ಕೊಂಡ, ಸಿಪ್ಪೆ ಜಾರದವನು ಸಿಕ್ಕಾಕೊಂಡ ಅಂತ ಆಗಬಾರ್ದು. ಸಿಪ್ಪೆ ಜಾರದವನೇ ಆಗಿದ್ರು ಹಣ್ಣು ಯಾರು ತಿಂದ್ರು ಅಂತ ಹುಡುಕೋದು ಕಷ್ಟ. ಹಾಗಾಗಿ ಈಗ ಇಡೀ ತನ್ನ ಒಂದು ಕಾರ್ಯಕ್ಷೇತ್ರವನ್ನು ಮಾಡ್ತಾ ಇದೆ, 17 ಕಡೆ ಮಾಡ್ತಾ ಇದೆ. ಬಹುಶಃ ಅವರು ಬಂದಿರಬೇಕಾದ್ರೆ ಸಾಕಷ್ಟು ದಾಖಲೆಗಳೊಂದಿಗೆ, ಒಂದು ಉತ್ತಮವಾದಂಥ ನಿದರ್ಶನಗಳೊಂದಿಗೆ ಬಂದಿರ್ತಾರೆ ಅಂತ ನನ್ನ ಅನಿಸಿಕೆ. ಒಂದು ವೇಳೆ ಅವರು ಇದರಲ್ಲಿ ತನಿಖೆ ಆರಂಭದಲ್ಲಿ ಇವರೇನಾದರೂ ಆಗಿಲ್ಲ ಅಂದರೆ, ಒಂದು ವೇಳೆ ನಾನು ಇಲ್ಲ ಅಂತ ಹೇಳಿದ್ರೂ ಸಂತೋಷ. ಒಂದು ವೇಳೆ ಇದೇ ತನಿಖೆಯಲ್ಲಿ ಯಾರಾದರೂ ಭಾಗವಹಿಸಿ ಇವ್ರಿಗೆ ಸಹಕಾರ ಕೊಟ್ಟಿದ್ದಾರೆ, ಅವರನ್ನೂ ಕೂಡ ಹೇಳಿ ಈ ತನಿಖೆಯನ್ನು ಸುಗಮವಾಗಿ ನಡೀಲಿಕ್ಕೆ ಸಹಕಾರ ಕೊಡಬೇಕಾದ್ದು ಸಹಜ. ಅಲ್ಲ, ಇಷ್ಟು ವರ್ಷ ಆಗ್ತಾ ಇದೆ, ಇನ್ನೂ ಕೂಡ ಯಾವುದೊಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ. ಈಗ ಇನ್ನೊಂದು ನೀವು ಹೇಳ್ತಾರೆ, SIT ಮಾಡಿದ್ಯಾರು? SIT ಮಾಡಿದ ಮೇಲೆ ಅದರ ಫಲಿತಾಂಶ ಏನಾಯಿತು, ಹೇಗಾಯಿತು ನೋಡಬೇಕಾದ್ರೆ ಯಾರು? ನಾವು 3 ಜನನೂ ಅಲ್ಲ, ನಮ್ಮದಲ್ಲ. ದಿಸ್ ಈಸ್ ಎ ಪಾರ್ಟ್ ಆಫ್ ಸಿಸ್ಟಮ್. ಎಸ್, ಯಾಕೆ ಆಗಿಲ್ಲ ಅಂತ ಯಾರನ್ನು ಕೇಳಬೇಕು? ಮಾಡಿ. 3 ವರ್ಷದ ಅಧಿಕಾರ ಇದಿರಲ್ಲ, ಮಾಡಿ. ಉಪ್ಪು ತಿಂದವರನ್ನ ನೀರು ಕೊಡ್ಲಿ, ಇಲ್ಲ ಬಲವಂತ ಉಪ್ಪು ಮಾಡ್ಲಿ ಅಂತ ಇವ್ರು ಮಾಡ್ಲಿ ಅಂತ ಅವರು ಅಂತ. ನಾನು ನೋಡಿ, ನಮ್ಮ ಸರ್ಕಾರ ಆ ಕೊನೆಯ ಹಂತದಲ್ಲಿ ಈ ವಿಚಾರ ಬಂದಿದ್ದು ನಿಜ, ಒಪ್ಕೊಳ್ತೀವಿ, ನಿಜ. ಆಮೇಲೆ ಬಂದಂಥ 3 ವರ್ಷಗಳ ಸರ್ಕಾರ ಮಾಡಲಿ ಅನ್ನೋದು ನಮ್ಮ ಅಪೇಕ್ಷೆ. ನಮ್ಮ ಅಪೇಕ್ಷೆ ಏನದು ಅಂದರೆ, ಅಪರಾಧಗಳು ಆಗುವುದೇ ಇಲ್ಲ ಅಂತಲ್ಲ, ಅನ್ಯಾಯಗಳು ಆಗುವುದೇ ಇಲ್ಲ ಅಂತಲ್ಲ. ಅಪರಾಧಗಳು ಅನ್ಯಾಯಗಳು ಒಂದು ಮಟ್ಟ ಹಾಕಲಿಕ್ಕೆ, ನಾವು ನಿಯಂತ್ರಣ ಮಾಡಲಿಕ್ಕೆ ನಮಗೆ ವ್ಯವಸ್ಥೆ ಇದೆ. ನಿರ್ಮೂಲನ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಓಕೆ, ನೀವಿದ್ರೂ ಆಗಲ್ಲ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಮುಖಾಂತರ ನಿಯಂತ್ರಣಕ್ಕೆ ತನ್ನಿ, ನಿಯಂತ್ರಿಸಬೇಕಾದಂಥ ಒಂದು ಪರಿಪಾಠದ ಭಾಗವಾಗಿ ಇವತ್ತು ಇಡಿ ಎಂಟ್ರಾಗಿ 17 ಕಡೆ ಇದು ನಡೆದಿದೆ. ಯಾಕೆಂದರೆ ಇವತ್ತು ಇದನ್ನು ಬೆಳಿಲಿಕ್ಕೆ ಬಿಟ್ಟರೆ ಬಹುಶಃ ಬಳ್ಳಿನೇ ಮರನ ಮುಚ್ಚಾಕ್ಬಿಡುತ್ತೆ, ಮರಕ್ಕೆ ಬಳ್ಳಿ ಆಸರೆ ಕೊಡುತ್ತೆ. ಬೆಳೀತಾ 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 ಮರ ಏನು ಮರ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ
ತನಿಖೆಗೆ ಸಹಕಾರ ಕೊಡಲಿ. ಅವರು ತಪ್ಪಿತಸ್ಥರ ಆಗಿಲ್ಲ ಅಂತಂದರೆ ನಾನು ಸಂತೋಷ ಪಡ್ತೀನಿ. ತಪ್ಪಿತಸ್ಥರ ಆಗಿದ್ದರೆ ಅದಕ್ಕೆ ಸಹಕಾರ ಕೊಟ್ಟಂಥವ್ರು ಯಾರು ಅವ್ರ ಹೆಸರನ್ನು ಹೇಳಿ. ನಾನು ಈ ಪಕ್ಷ ಆ ಪಕ್ಷ ಅವರು ಇವರು ಅಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ ಆರ್ಥಿಕ ಅಪರಾಧಗಳನ್ನು ಸಾಧ್ಯವಾದಷ್ಟು ನಿಯಂತ್ರಿಸಬೇಕಾದದ್ದು, ಆರ್ಥಿಕ ಅಪರಾಧಗಳಿಗೆ ಸಹಕಾರ ಕೊಡಂಥ ವ್ಯಕ್ತಿಗಳನ್ನು ಮಟ್ಟ ಹಾಕಬೇಕಾದದ್ದು ವ್ಯವಸ್ಥೆಯ ಒಂದು ಭಾಗ. ಆ ವ್ಯವಸ್ಥೆಗೆ ಸಹಕಾರ ಕೊಡಲಿ ಅಂತೇಳಿ ಮಾನ್ಯ ಶಾಸಕರಾದ ಹ್ಯಾರಿಸ್ ಅವ್ರನ್ನ, ಅವರ ಮಕ್ಕಳು ಕೂಡ ರಾಜಕೀಯದಲ್ಲಿ ಒಂದು ಪ್ರಬುದ್ಧರಿದ್ದಾರೆ, ಅವ್ರಿಗೂ ಸಹಕಾರ ಕೊಡಲಿ. ಇಡೀ ತನ್ನ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡತ್ತೆ. ಆ ಥರ ಏನಾದರೂ ಇದ್ದರೆ ತಮಗೂ ಅದರ ಮೇಲೆ ಒಂದು ಹಕ್ಕಿರುತ್ತೆ, ರೈಟ್ಸ್. ನೀವು ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿ ನಿಮ್ಮ ಆರೋಪಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಹಕ್ಕಿರುತ್ತೆ. ಹಾಗಾಗಿ ಇದು ಕೊನೆ ಹಾಡಲೇಬೇಕು. ಬಹುಶಃ ಇವರು ಏನಾದರೂ ಇದನ್ನು ಮಾಡಿದರೆ ಅವರಿಗೆ ಸರಿಯಾದ ಶಿಕ್ಷೆ ಕೂಡ ಆಗಬೇಕು, ನನ್ನ ಅಭಿಪ್ರಾಯ. ಎಸ್ ಬಾಲಕೃಷ್ಣ ಯಾದವ್ ಅವರೇ, ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗುವಂಥ ವ್ಯಕ್ತಿ ಹೋಗ್ತಾ 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 ಗೊತ್ತಾಗುತ್ತೆ ಆತ ಈ ಥರ ಬಿಟ್ಕಾಯಿನ್ ಹಗರಣದಲ್ಲೂ ಇರುವಂಥದ್ದು, ಇಷ್ಟೆಲ್ಲ ವಂಚನೆ ಮಾಡಿರುವಂಥದ್ದು. ಅಂಥವ್ರ ಜೊತೆಗೆ ಒಂದು ನಂಟು ಹಾಗಾದರೆ ನಿಮ್ಮ ಪಕ್ಷದ ಶಾಸಕರ ಪುತ್ರನಿಗಿತ್ತ ಈಗ ಗೊತ್ತಾಗಬೇಕಾಗಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಮೊದಲನೇದಾಗಿ ಇದು 2019-20 ನಡೀತದೆ. ಸೊ ಅದು ಯಾವಾಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇದೊಂದು ಹಗರಣ ಬಯಲಿಗೆ ಬರ್ತದೆ ಅಂತ ಹೇಳಿದ್ರೆ, ಇದು ಆರಂಭವಾಗಿ ನಡೆದಂಥದ್ದು ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರು ಇದ್ದಾಗಲೂ ಕೂಡ ನಡೆದಿದೆ ಆರಂಭ. ನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಇದು ಹೊರಗಡೆ ಬಂದಿದೆ. ಸೊ BJP ಸರ್ಕಾರದ ಅವಧಿಯಲ್ಲೇ ಈ ಹಗರಣ ಆಗಿರ್ತಕ್ಕಂಥದ್ದು ಮೊದಲನೇದಾಗಿ. ಅವತ್ತು ಈ ಹಗರಣ ಹೊರಗೆ ಬಂದ ನಂತರ ಶ್ರೀಕಿ ಬಂಧನ ಆಗ್ತದೆ. ಸೊ ಅದಾದ ನಂತರ ಅದೇ BJP ಸರ್ಕಾರ ಇವತ್ತು ಏನು, ಸೊ ಈಗ ನಮ್ಮ ನಾಯಕರಾದ ನಲ್ಪಾಡ್ ಅವ್ರ ಮೇಲೆ ಇಡೀ ದಾಳಿ ಆದ ತಕ್ಷಣ ಇವತ್ತು ಒಬ್ಬ ನಾಯಕರು ಹೇಳ್ತಾರೆ ಉಪ್ಪಿನ ಮೇಲೆ ನೀರು ಕುಡಿಬೇಕು ಹಾಗೆ ಹೀಗೆ ಅಂತೇಳಿ. ಸೊ ಅವತ್ತು ಅವ್ರದ್ದೇ ಸರ್ಕಾರ ಇತ್ತು. ಅವ್ರದ್ದೇ ಸರ್ಕಾರ ಇದ್ದರೂ ಕೂಡ ಒಂದು SITನೂ ರಚನೆ ಮಾಡಲಿಲ್ಲ ಅವರು, ಒಂದು ಯಾವುದೇ ರೆಫರ್ ಕೂಡ ಮಾಡಲಿಲ್ಲ, ಇನ್ವೆಸ್ಟಿಗೇಷನ್ನೇ ಮಾಡಿಸ್ಲಿಲ್ಲ. ಸೊ ಹಾಗಾದರೆ ಅದಕ್ಕೆ ಉತ್ತರ ಬಸವರಾಜ ಬೊಮ್ಮಾಯಿ ಅವರು ಕೊಡಬೇಕು, BJP ಅವರು ಕೊಡಬೇಕು ಒಂದು. ಎರಡನೇದಾಗಿ ನೋಡಿ, ಇವತ್ತು ನಮ್ಮ ನಲ್ಪಾಡ್ ಯುವ ನಾಯಕರು ನಲ್ಪಾಡ್ ಅವ್ರ ಮೇಲೆ ಸೊ ED ರೈಡ್ ಆಗಿದೆ. ಒಂದು ನಾವು ನೆನಪು ಮಾಡಲಿಕ್ಕೆ ಬಯಸ್ತೇನೆ, ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹೇಳ್ಕೊಂಡು ಬರ್ತಾ ಇದೆ, ಅದು ಸತ್ಯನೂ ಕೂಡ. ಇವತ್ತು ED CBI ಈ ಏನಿದಾವಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ITಗಳು, ಸೊ ಅದು ಅವ್ರೇನು ಆಶ್ಚರ್ಯ ಆಶ್ಚರ್ಯ ಇಲ್ಲ, ಅದು ರಿಪೀಟ್ ಆದ್ರೂ ಹೇಳಲೇಬೇಕಾಗ್ತದೆ. ಈಗ ಇದು ಇವತ್ತು ಅವ್ರ ಕೈಗೊಂಬೆ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸಂಜೆ ನಿಮ್ಮ ನಾಯಕರು ಸರ್ ಆಯ್ತಾಯ್ತು, ಒಂದ್ ನಿಮಿಷ ಸರ್, ಅಷ್ಟೇ ಅಲ್ಲ ಅದಕ್ಕೆ ಕಾರಣ ಇದೆ ಸರ್. ಯಾಕೆ ಕಾರಣ ಇದೆ ನೋಡಿ, ಇವತ್ತು ನೀವು 2004 ಈ ED CBI ಮೇಲೆ ಇದ್ದಂತಹ ಪ್ರಕರಣಗಳು ಎಷ್ಟು ಅಂದ್ರೆ ಕೇವಲ 200, 300, 400 ಇದ್ವು. ಅದಾದ ನಂತರ ಇವತ್ತು ಇವ್ರು ಏನು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಒಂದು 6000 ED ಕೇಸಸ್ CBI ಎಲ್ಲ ಇದಾವೆ. ಓಕೆ, ಆದ್ರೆ ಒಂದು ನಿಮಿಷ ಹೌದು. ಇವತ್ತು ED BJP ನಾಯಕರಿಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ED CBI ಪ್ರಕರಣಗಳು ಕೇವಲ ಕಾಂಗ್ರೆಸ್ ನಾಯಕರುಗಳ ಮೇಲೆ ಅಥವಾ ವಿರೋಧ ಪಕ್ಷದ ನಾಯಕರ ಮೇಲೆ ಯಾಕೆ ಆಗ್ತದೆ, ಒಂದು ಉತ್ತರ ಕೊಡ್ಲಿ. ಎರಡನೇದಾಗಿ ಅಂಕಿ ಸಂಖ್ಯೆ ಸಮೇತವಾಗಿ ಇವತ್ತು ಎಷ್ಟು ಜನ ನಮ್ಮ ಕರ್ನಾಟಕದಲ್ಲೇ ಆಗಲಿ ಅಥವಾ ಭಾರತ ದೇಶದಲ್ಲೇ ಆಗಲಿ ಎಷ್ಟು ಜನ ನಾಯಕರುಗಳ ಮೇಲೆ ಇವತ್ತು ED CBI ಪ್ರಕರಣ ದಾಖಲಾಗಿದ್ದಾವೆ ಅವ್ರ ಪಕ್ಷದವರ ಮೇಲೆ, ಅದನ್ನು ಉತ್ತರ ಕೊಡ್ಲಿ. ಮೂರನೇದಾಗಿ ಇವತ್ತು ಈ ED CBI ಕೇಸುಗಳು ಈ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಕ್ಟಿವ್ ಆಗ್ತವೆ. ಅಥವಾ ಯಾವುದಾದ್ರೂ ದೇಶದಲ್ಲಿ ಈಗ ಒಂದು ಆರ್ಥಿಕ ವಿವಾದ ಉಟ್ಕೊಳ್ತದೆ, ಆರ್ಥಿಕವಾಗಿ ಯಾಕಂತ ಹೇಳಿದ್ರೆ ಇವತ್ತು ಆರ್ಥಿಕವಾಗಿ ಅಧೋಗತಿಗೆ ಕೇಂದ್ರ ಸರ್ಕಾರ ನಮ್ಮನ್ನು ತಂದಿದೆ. ಅದು ಯಾವಾಗ ಚರ್ಚೆ ಜಾಸ್ತಿ ಆಗುತ್ತೆ ಅವ್ರ ಗಮನನ ಬೇರೆ ಕಡೆ ಸೆಳೆಯೋಕ್ಕೋಸ್ಕರ ಇಮ್ಮಿಡಿಯೇಟ್ ED CBI ದಾಳಿ ಮಾಡ್ತಾರೆ. ಸೊ ಈ ತರ ಒಂದು ಕೈಗೊಂಬೆಯಾಗಿ ಉಪಯೋಗಿಸ್ಕೊಂಡಿರೋದ ಇದು ಮುಂದುವರಿದ ಭಾಗ ನಮ್ಮ ನಲ್ಪಾಡ್ ಅವ್ರ ಮೇಲೆ. ಇವತ್ತು ಕೇರಳ ಚುನಾವಣೆ ನಡೀತಾ ಇದೆ, ಇವತ್ತು ಯಾವುದು ನಮ್ಮ ತಮಿಳುನಾಡು ನಡೀತಾ ಇದೆ, ಈ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಸೊ ಈ ಹೊತ್ನಲ್ಲಿ ಅವರು ನಲ್ಪಾಡ್ ಅವರು ಕೂಡ ನಮ್ಮ ಕೇರಳ ಅಲ್ಲ ಸರ್ ಕೇರಳದಲ್ಲಿ ಪ್ರಚಾರಕ್ಕೆಲ್ಲ ಅವರು ಹೋಗಿದ್ದಾರೆ. ಇವತ್ತು ಯಾವಾಗ ಕೇರಳದಲ್ಲೂ ಕೂಡ ಅವರಿಗೆ ಪ್ರಭಾವ ಇದೆ, ಯಾರಿಗೆ ನಲ್ಪಾಡ್ ಅವರಿಗೆ. ಸೊ ಒಂದ್ ನಿಮಿಷ ಸರ್, ಆಗ್ಲಿ ವಾಟ್ ಎವರ್ ಇಟ್ ಮೇ ಬಿ, ಆದ್ರೆ ಇವತ್ತು
ನಲಪಾಡ್ ಅವರು ನಮ್ಮ ಯುವ ನಾಯಕರಿದ್ದಾರೆ, ಅವರಿಗೆ ಅವರದೇ ಆದಂತಹ ಬಿಸ್ನೆಸ್ಗಳಿದಾವೆ. ಓಕೆ. ಈಗ ಅಂದ್ರೆ ಏನು ಅಲ್ಲಿನ ಎಲೆಕ್ಷನ್ಗಳಿಗೆ ದುಡ್ಡು ಕೊಡ್ತಾರೆ ನಲಪಾಡ್ ಅವ್ರನ್ನ ಕಟ್ಟಾಕೋ ಕೆಲಸ ಅಂತಾನ ನಿಮ್ಮ ಆರೋಪ? ಒಂದ್ ನಿಮಿಷ ದುಡ್ಡು ಕೊಡ್ತಾರಂತಲ್ಲ. ಇವತ್ತು ಇವ್ರು ಏನು ಬಿಜೆಪಿ ಅವರು ಇದ್ದಾರೆ, ಅವರು ಈ ದ್ವೇಷ ರಾಜಕಾರಣ, ಕಾಂಗ್ರೆಸ್, ಈಗ ಉದಾಹರಣೆಗೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ